सरस्वती नमस्तुभ्यं वरदे कामरूपिणी विद्यारंभं करिष्यामि सिद्धिर्भवतु मे सदा ಶ್ರೀ ಸರಸ್ವತ್ಯೈ ನಮಃ. ವೀಕ್ಷಕರೇ, ಇವತ್ತಿನ ಕಾಲದಲ್ಲಿ ಈ ವಿದ್ಯೆ ಅಂತನೋದು, ವಿದ್ಯಾಭ್ಯಾಸ ಅಂತನೋದು ಎಷ್ಟು ಮಹತ್ವ ಅಂತನೋದು ಪ್ರತಿಯೊಬ್ಬರಿಗೂ ಗೊತ್ತಿರುವಂಥ ವಿಷಯ. ನಾವೆಲ್ಲರೂ ಅಪೇಕ್ಷೆಯನ್ನ ಮಾಡ್ತೇವೆ, ನಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ತುಂಬ ಪ್ರಗತಿಯನ್ನ ಸಾಧಿಸಬೇಕು, ಅವರಿಗೆ ಒಳ್ಳೆ ಅಂಕಗಳು ಸಿಗಬೇಕು, ಒಳ್ಳೆಯ ಕಾಲೇಜ್ನಲ್ಲಿ ಸೀಟ್ ಸಿಗಬೇಕು, ಒಳ್ಳೆಯ ಉದ್ಯೋಗ ಸಿಗಬೇಕು. ಇದೆಲ್ಲವೂ ನಮ್ಮ ಕನಸಾಗಿರುತ್ತೆ. ತಂದೆ ತಾಯಿಗಳು ಅದಕ್ಕಾಗಿ ಮಾತ್ರ ತಮ್ಮ ಜೀವನವನ್ನ ತುಂಬಾ ಮುಡುಪಾಗಿಟ್ಟಿರ್ತಾರೆ. ಹಾಗಿದ್ದಾಗಲೂ ಕೂಡ ಎಷ್ಟೋ ಸಂದರ್ಭದಲ್ಲಿ ಮಕ್ಕಳು ಎಷ್ಟೇ ಅಭ್ಯಾಸವನ್ನ ಮಾಡಿದ್ರೂ ಕೂಡ, ಎಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರೂ ಕೂಡ ಒಂದೊಂದು ಸಾರಿ ಅವರಿಗೆ ಸ್ಮರಣ ಶಕ್ತಿಯಲ್ಲಿ ಇರೋದೇ ಇಲ್ಲ. ಅಂದ್ರೆ ಇವತ್ತು ಮಾಡಿದ್ದನ್ನ ಮರುದಿವಸ ಮರ್ತೋಗ್ಬಿಡ್ತಾರೆ. ಸೊ ಹಾಗಾಗಿ ಅನೇಕ ಪ್ರಶ್ನೆಗಳು ನನ್ನ ಕಡೆಗೆ ಬರ್ತಾ ಇತ್ತು. ಈ ಸ್ಮರಣ ಶಕ್ತಿಯನ್ನ ವೃದ್ಧಿಸುವುದಕ್ಕಾಗಿ, ಅಂದ್ರೆ ಹೆಚ್ಚು ಮಾಡಲಿಕ್ಕೆ ಯಾವ ರೀತಿಯ ಉಪಾಯವನ್ನ ನಾವು ಮಾಡಬೇಕು ಗುರುಗಳೇ ಅಂತ ಅನ್ನೋದನ್ನ ಕೇಳಿಕೊಂಡಾಗ, ನಾನು ಸಾರ್ವಜನಿಕವಾಗಿ, ಅಂದ್ರೆ ಎಲ್ರಿಗೂ ಉಪಯೋಗವಾಗಲಿಕ್ಕೆ ಈ ಒಂದು ಸರಸ್ವತಿಯ ಮಂತ್ರ ಉಪಾಸನೆಯನ್ನ ಮಾಡ್ಕೊಳ್ಳಿ ಅಂತ ಹೇಳಿ ನಾನು ನಿಮ್ಮೆದುರಿಗೆ ಹೇಳ್ತಾ ಇದ್ದೇನೆ. ನೋಡಿ ವೀಕ್ಷಕರೇ, ಒಂದು ವೇಳೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ. ಅನೇಕ ಉಪಯುಕ್ತ ಮಾಹಿತಿಗಳನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ಪ್ರಾಮಾಣಿಕವಾಗಿ. ಯಾವುದೇ ರೀತಿಯ ಭಯವನ್ನ ಕೊಡಲಾರದೆ ಅಥವಾ ನಿಮ್ಮನ್ನು ಭಯಪಡಿಸದೆಯೇ ಶಾಸ್ತ್ರಕ್ಕೆ ಅನುಗುಣವಾಗಿ ಗ್ರಂಥದ ಆಧಾರದ ಮೇಲೆ ನಾನು ವಿಷಯವನ್ನ ಹೇಳ್ತಾ ಹೋಗಿದ್ದೇನೆ. ಕುಂಭ ವಿವಾಹ, ಅರ್ಕ ವಿವಾಹ, ವಾಸ್ತುವಿಗೆ ಸಂಬಂಧಪಟ್ಟಂಥ ಅನೇಕ ಪ್ರಶ್ನೆಗಳು, ಆಯದ ವಿಚಾರ, ದ್ವಾರದ ವಿಚಾರ ಮತ್ತು ಒಂದೇ ವಿಡಿಯೋದಲ್ಲಿ ಇಡೀ ಮನೆಯ ವಾಸ್ತು ಯಾವ ರೀತಿಯಾಗಿರಬೇಕು ಅಂಥೇಳಿ ಅತ್ಯಂತ ಸರಳವಾಗಿ ನಾನು ನಿಮಗೆ ನನ್ನ ವಿಡಿಯೋದಲ್ಲಿ ಹೇಳಿಕೊಟ್ಟಿದ್ದೇನೆ. ಅದೆಲ್ಲವನ್ನ ನೋಡ್ಕೊಳ್ಳಿ. ನಿಮಗೆ ಪ್ರತಿಯೊಂದು ಸಣ್ಣ ಸಣ್ಣ ಪ್ರಶ್ನೆಗೆ ನೀವು ಬೇರೆಯವರ ಹತ್ರ ಹೋಗಲಿಕ್ಕೆ ಅವಶ್ಯಕತೆ ಬರೋದಿಲ್ಲ. ಅದನ್ನು ನೀವು ಇಲ್ಲಿಯೇ ತಿಳ್ಕೊಳ್ಬಹುದು. ಹಾಗಾಗಿ ಇವತ್ತಿನ ದಿವಸ ಈ ಸರಸ್ವತಿಯ ಮಂತ್ರವನ್ನ, ಸ್ಮರಣ ಶಕ್ತಿ ವೃದ್ಧಿಗಾಗಿ ಸರಸ್ವತಿಯ ಮಂತ್ರವನ್ನ ನಾವು ಯಾವ ರೀತಿಯಾಗಿ ಮಾಡಬೇಕು ಅಂತ ಅನ್ನೋದನ್ನ ನಾನು ತಿಳಿಸ್ಕೊಡ್ತೇನೆ. ನೋಡಿ ವೀಕ್ಷಕರೇ, ಮಕ್ಕಳಿಗೆ ಸ್ಮರಣ ಶಕ್ತಿ ವೃದ್ಧಿಗಾಗಿ ಒಂದು ಸರಸ್ವತಿಯ ಪೂಜೆಯನ್ನ ಪ್ರತಿನಿತ್ಯ ಮಾಡಿಸ್ತಾ ಬನ್ನಿ. ಸಾಧ್ಯವಾಯಿತು ಅಂತಂದ್ರೆ ಒಂದು ಸರಸ್ವತಿಯ ಮೂರ್ತಿಯನ್ನ ತಗೊಳ್ಳಿ, ಅಂದ್ರೆ ವಿಗ್ರಹವನ್ನ ಇಟ್ಟುಕೊಳ್ಳಿ. ಅದಕ್ಕೆ ಪ್ರತಿನಿತ್ಯ ಬೆಳಿಗ್ಗೆ ಅವರು ಸ್ಕೂಲ್ಗೆ ಹೋಗೋದಕ್ಕಿಂತ ಮುಂಚೆ ಸಂಕ್ಷಿಪ್ತವಾಗಿ ಅವರಿಗೆ ಎಷ್ಟು ಸಮಯ ಇರುತ್ತೋ ಅಷ್ಟೇ ಸಮಯದಲ್ಲಿ ಒಂದು ಚಿಕ್ಕದಾದಂತಹ ಪೂಜೆಯನ್ನ ಮಾಡಿಸಿ, ಅಥವಾ ಒಂದು ಸರಸ್ವತಿಯ ಫೋಟೋ ಆದರೂ ಕೂಡ ಅಡ್ಡಿ ಇಲ್ಲ, ಅದಕ್ಕಾದರೂ ಪೂಜೆಯನ್ನ ಮಾಡಿಸಿ. ಅದರಿಂದಲೂ ಕೂಡ ಒಳ್ಳೆಯದು. ಮಾಡಿಸಿಬಿಟ್ಟು ಓಂ ಐಂ ನಮಃ, ಬಹಳ ಚಿಕ್ಕದಾಗಿರುವಂತಹ ಮಂತ್ರ, ಆದರೆ ಬಹಳ ಪವರ್ಫುಲ್ ಆಗಿರುವಂತಹ ಮಂತ್ರ. ಓಂ ಐಂ ನಮಃ ಈ ಮಂತ್ರವನ್ನ 10 ಸಾರಿ, 28 ಸಾರಿ, 108 ಸಾರಿ, ಎಷ್ಟು ಸಮಯಾವಕಾಶ ಇದೆಯೋ ಅಷ್ಟು ಸಾರಿ ಈ ಮಂತ್ರವನ್ನ ಶುದ್ಧವಾಗಿ ಮಕ್ಕಳಿಂದ ಸ್ನಾನಾದಿಗಳನ್ನ ಮುಗಿಸಿ ಇದನ್ನ ಹೇಳಲಿಕ್ಕೆ ಹೇಳಿ. ಖಂಡಿತವಾಗಿಯೂ ಇದನ್ನ ನಾನು ಪ್ರಾಯೋಗಿಕವಾಗಿ ನೋಡಿದಂಥ ವಿಷಯ. ಇದರಿಂದ ಅದ್ಭುತವಾಗಿ ಒಳ್ಳೆಯ ಭಕ್ತಿಯಿಂದ ಮಕ್ಕಳು ಮಾಡಿದ್ದೇ ಆದರೆ ಖಂಡಿತವಾಗಿಯೂ ಮಕ್ಕಳ ಸ್ಮರಣ ಶಕ್ತಿ ವೃದ್ಧಿ ಆಗುವುದರಲ್ಲಿ ಯಾವುದೇ ಸಂದೇಹ ಇರೋದಿಲ್ಲ. ಹಾಗಾಗಿ ಇದು ಮಕ್ಕಳಿಗೆ ತುಂಬ ಸಹಕಾರಿಯಾಗಿರುವಂಥದ್ದು. ಇದನ್ನು ಖಂಡಿತವಾಗಿಯೂ ಮಾಡಿಸಿ. ಈ ನಿಮ್ಮ ಏನು ತೊಂದರೆ ಇದೆಯಲ್ಲ ಸ್ಮರಣ ಶಕ್ತಿಗೆ ಸಂಬಂಧಪಟ್ಟಂಥ, ಅದರಿಂದ ದಯವಿಟ್ಟು ನೀವು ಆ ತೊಂದರೆಯಿಂದ ದೂರ ಆಗಬಹುದು. ಮತ್ತೆ ಭೇಟಿಯಾಗೋಣ.